ಕರ್ನಾಟಕ ಜಾನಪದ ಪರಿಷತ್ ಮತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ 34ನೇ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವ ಮತ್ತು ಸ್ಪರ್ಧೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿಂದು ನಡೆಯಿತು. ಈ ಕುರಿತು ಒಂದು ವರದಿ. ಭಾರತೀಯ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮದಿಂದ ಆಚರಣೆ ಮಾಡುವುದು ಪದ್ಧತಿ. ಯಾವುದೇ ಭೇದ ಭಾವವಿಲ್ಲದೆ ನೆರೆಹೊರೆಯವರೆಲ್ಲ ಒಟ್ಟುಗೂಡಿ ವಸುದೈವ ಕುಟುಂಬ ಎನ್ನುವುದೇ ಇದೇ ಕಾರಣಕ್ಕೆ. ಹೀಗೆ ಸಮಾಜದ ಬಾಂಧವರೆಲ್ಲ ಒಟ್ಟುಗೂಡಿ ಹಬ್ಬ ಹರಿದಿನ ಸಂದರ್ಭದಲ್ಲಿ ಪರಸ್ಪರ ಸಂತಸ ಮತ್ತು ಕ್ರೀಡಾ ಮನೋಭಾವನೆ ವೃದ್ಧಿಸಲು ಗಾಳಿಪಟ ಸ್ಪರ್ಧೆ ಆಯೋಜಿಸುತ್ತಿದ್ದರು. ಹೀಗೆ ಗ್ರಾಮೀಣ ಕ್ರೀಡೆಗಳಲ್ಲಿ ಒಂದಾದ ಗಾಳಿಪಟ ಸ್ಪರ್ಧೆ ದಿನದಿಂದ ದಿನಕ್ಕೆ ಇತಿಹಾಸದ ಪುಟದಲ್ಲಿ ಖಾಯಂ ಸ್ಥಾನ ಪಡೆದಿದೆ. ಸಂಪ್ರದಾಯ, ಸಂಸ್ಕಾರ, ಆಚರಣೆ, ಪರಂಪರೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಕ್ರೀಡೆಗಳ ಬಗ್ಗೆ ಯುವ ಜನರಿಗೆ ಪರಿಚಯಿಸುವುದು, ಸ್ಪರ್ಧೆಗಳ ಮೂಲಕ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಗಾಳಿಪಟ ಉತ್ಸವ ಆಚರಿಸಲಾಗುತ್ತದೆ. ದೇಶದ ವಿವಿಧೆಡೆ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಗಾಳಿಪಟ ಉತ್ಸವ ಮತ್ತು ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತದೆ. ಈ ಬಾರಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಈ ಸ್ಪರ್ಧೆ ಆಯೋಜಿಸಲಾಗಿತ್ತು. ರಾಜ್ಯದಾದ್ಯಂತ 36 ತಂಡಗಳು ಭಾಗವಹಿಸಿದ್ದವು. 12 ವಿಶೇಷ ತಂಡಗಳು ಭಾಗವಹಿಸಿದ್ದವು. ದೂರದರ್ಶನದೊಂದಿಗೆ ಸ್ಥಳೀಯ ಕೃಷ್ಣಪ್ಪ, ಇಂದಿನ ಮಕ್ಕಳಿಗೆ ಸಂಸ್ಕೃತಿ ಪರಿಚಯಿಸಲು ಸಾಮಾಜಿಕ ಆಚರಣೆಗಳು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಗಾಳಿಪಟ ಉತ್ಸವ ಮಕ್ಕಳಿಗೆ ಖುಷಿ ಕೊಡುತ್ತಿದೆ ಎಂದರು. ಇಲ್ಲಿ ಗಾಳಿಪಟ ನಡೀತಾ ಇದೆ. ಕೃಷಿ ಮೇಳ ಪೀರಿಯಡ್ ಅಲ್ಲಿ ಆನಂದ, ಮಕ್ಕಳಿಗೆ ಉತ್ಸಾಹ, ಒಳ್ಳೆ ವಾತಾವರಣ, ಒಳ್ಳೆ ಫೀಲ್ಡು, ಹಿರಿಯರು ಕಿರಿಯರು, ಆಮೇಲೆ ಗರುಡ ಗಾಳಿಪಟ ನಡೀತಾ ಇದೆ. ಒಳ್ಳೆ ರಾಮ ಮಂದಿರದಿರ್ಬೋದು, ಒಳ್ಳೆ ಆನಂದಕರವಾಗಿ. ಕೈಟ್ ಮ್ಯಾನ್ ಆಫ್ ಇಂಡಿಯಾ ಬಿ.ಕೆ. ರಾವ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಈಗ ಅನೇಕ ಯುವ ಉತ್ಸಾಹಿ ಮನಸ್ಸುಗಳಿಗೆ ಗಾಳಿಪಟ ಹಾರಿಸುವುದರ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. ಇದು ಹರ್ಷದ ಸಂಗತಿ ಎಂದು ಹೇಳಿದರು. ನಾನು ಗುಜರಾತ್ ಅಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಸ್ಪರ್ಧೆಯಲ್ಲಿ 4 ಸಲ ಬಹುಮಾನ ಗೆದ್ದಿದ್ದೇನೆ. ಇವತ್ತು ನನಗೆ ಅವಾರ್ಡ್ ಬಂದಿದೆ. ಸರಪಟ ಸರ್ದಾರ ಇರ್ಬೋದು, ಗಾಳಿಪಟ ತಜ್ಞ, ಕೈಟ್ ಕಿಟ್ಟಿ, ಮತ್ತು ಕೇರಳದ ಕೈಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಈ ರೀತಿ ಹಲವಾರು ಪ್ರಶಸ್ತಿಗಳು ಮತ್ತು ಇದನ್ನೆಲ್ಲ ಪಡೆದಿದ್ದೀನಿ. ಮತ್ತು ನನಗೆ ಭಾರಿ ಜನಸಂಖ್ಯೆಯಲ್ಲಿ ಭಾರಿ ಜನ ಬಂದು ನನ್ನನ್ನು ಕೇಳಿದ್ದಾರೆ. ಇದರಲ್ಲಿ ಈಗ ನನ್ನ ಶಿಷ್ಯಂದ್ರೆ ಒಂದು 25 ಜನ ಭಾಗವಹಿಸಿದ್ದಾರೆ ಗಾಳಿಪಟ ಸ್ಪರ್ಧೆಗಳಲ್ಲಿ. 25 ಜನ ಇದ್ದಾರೆ. ಈಗ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಬೋರಲಿಂಗಯ್ಯ, ಪ್ರಾಚೀನ ಕಾಲದ ಗ್ರಾಮೀಣ ಭಾಗದ ರೈತರ ಸಾಂಸ್ಕೃತಿಕ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇದೆ. ಆಷಾಢದಲ್ಲಿ ಗಾಳಿ ಹೆಚ್ಚಾಗಿರುವುದರಿಂದ ಇದೇ ಸಮಯಕ್ಕೆ ಗಾಳಿಪಟ ಹಬ್ಬ ಆಚರಿಸಲಾಗುತ್ತದೆ. ಒಂದೊಂದು ಹಬ್ಬಕ್ಕೂ ಒಂದೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ಜನರು, ಅದರಲ್ಲೂ ರೈತರು ಆಚರಿಸ್ಕೊಂಡು ಬಂದಿರತಕ್ಕಂಥ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಇದರ ಅರ್ಥ ಏನು ಅಂತಂದರೆ, ಈ ಆಷಾಢದ ಸಂದರ್ಭದಲ್ಲಿ ಒಳ್ಳೆ ಗಾಳಿ ಇರುತ್ತಲ್ಲ, ಈ ಗಾಳಿನಲ್ಲಿ ಗಾಳಿಪಟಗಳನ್ನ ಆರಿಸುವ ಮೂಲಕ ಒಂದು ಮನರಂಜನೆಯನ್ನು ಕೊಡೋದು, ಮತ್ತು ತಾವು ಒಂದು ಮನರಂಜನೆಯನ್ನು ಅನುಭವಿಸೋದು, ಮತ್ತು ಒಂದು ಕ್ರೀಡಾ ರೂಪದಲ್ಲಿ ಒಂದು ಸ್ಪರ್ಧೆಯನ್ನು ಮಾಡಿಕೊಂಡು ಹಳ್ಳಿಗಳ ಜನ ಇದನ್ನು ಚೆನ್ನಾಗಿ ಆಚರಿಸ್ತಾ ಇದ್ರು. ಆಹ್ವಾನಿಸಿರ್ತಕ್ಕಂಥ ಸುಮಾರು 12 ತಂಡಗಳು ಬಂದಿದೆ. ಅಷ್ಟೂ ಜನ ಸೇರಿ ಇಲ್ಲಿ ವೈವಿಧ್ಯಮಯವಾದಂಥ ಗಾಳಿಪಟಗಳನ್ನು ಆರಿಸ್ತಾ ಇದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ನ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷ ಟಿ. ತಿಮ್ಮೇಶ್, ಗ್ರಾಮೀಣ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಜೊತೆಗೆ ಜಾನಪದ ಕ್ರೀಡೆಗಳನ್ನು ಉಳಿಸುವ ಕೆಲಸ ಮಾಡಬೇಕಿದೆ. ನಗರೀಕರಣ ಯುಗದಲ್ಲಿ ಮಕ್ಕಳು ಅಂತರ್ಜಾಲ, ಮೊಬೈಲ್ ವಿಡಿಯೋ ಗೇಮ್ಗಳಲ್ಲಿ ತಲ್ಲೀನರಾಗಿದ್ದಾರೆ. ಪಾರಂಪರಿಕ ಕ್ರೀಡೆಗಳನ್ನು ಮರೆಯುತ್ತಿದ್ದಾರೆ. ಇದರಿಂದ ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು. ನಮ್ಮ ಕರ್ನಾಟಕದ ಗ್ರಾಮೀಣ ಕಲೆ, ಸಾಹಿತ್ಯ, ಸಂಸ್ಕೃತಿನ ಉಳಿಸೋ ಧ್ಯೇಯ ಹೊಂದಿರುವಂಥ ಜಾನಪದ ಪರಿಷತ್ತು ಜಾನಪದ ಕ್ರೀಡೆಗಳನ್ನು ಕೂಡ ಉಳಿಸುವಂಥ ಕೆಲಸ ಮಾಡ್ತಾ ಇದೆ. ನಗರೀಕರಣದ ಈ ಯುಗದಲ್ಲಿ ನಮ್ಮ ಮೂಲ ಹಳ್ಳಿಯ ಕ್ರೀಡೆಗಳು ಮಾಯವಾಗ್ತಾ ಇದ್ದಾವೆ. ಅಳುಗುಣಿ ಮಣೆ ಆಗ್ಬೋದು, ಕೋಲಾಟ ಆಗ್ಬೋದು, ಗಿಲ್ಲಿ ದಾಂಡ್ಲಾಗ್ಬೋದು, ಈ ಥರ ಬೇರೆ ಬೇರೆ ಆಟಗಳೆಲ್ಲ ಮರೆಯಾಗ್ತಿರುವಂಥ ಕಾಲಘಟ್ಟದಲ್ಲಿ ಎಲ್ಲ ಇವತ್ತು ಎಲೆಕ್ಟ್ರಾನಿಕ್ ಗೇಮ್ಗಳು ಬರ್ತಿರುವಂಥ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ ಹಳ್ಳಿಗಳಿಂದ ಬಂದು ವಲಸೆ ಆಗಿರುವಂಥವರಲ್ಲಿ ನಮ್ಮ ಗ್ರಾಮೀಣ ಕಲೆಗಳನ್ನು ಉಳಿಸುವಂಥ, ಆ ಮಕ್ಕಳಲ್ಲಿ ಆ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವಂಥ ಸದುದ್ದೇಶದಿಂದ ಈ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಒಟ್ಟಾರೆ ಸ್ವಚ್ಛಂದ ಪರಿಸರದಲ್ಲಿ ಜನರೆಲ್ಲರೂ ಒಟ್ಟುಗೂಡಿ ಒಂದೆಡೆ ಸಂಭ್ರಮದಿಂದ ಸಮಯ ಕಳೆಯಲು ಗಾಳಿಪಟ ಉತ್ಸವ ಸಹಕಾರಿಯಾಗಿದೆ. ನಗರೀಕರಣದಿಂದ ಬೇಸತ್ತ ಜನರಿಗೆ ಇದೊಂದು ಉತ್ತಮ ವಿರಾಮವಾಗಿದೆ.